ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗಮ್ ದಯಾನಂದ ಕುದೂರು. ಆತ್ಮೀಯರೇ, ಒಂದು ಮನೇಲಿ ಅಪ್ಪ ಮಗ ಮಾತಾಡ್ತಾ ಕೂತಿರ್ತಾರೆ. ಮಗ ಅಪ್ಪನ ಹೆಗಲು ಬಳಸಿ ಹೇಳ್ತಾನೆ, ಅಪ್ಪ ನನಗೊಂದು ನಾಯಿ ಕೊಡಿಸಪ್ಪ ಅಂತ. ಅಪ್ಪನಿಗೆ ಆಶ್ಚರ್ಯ ಆಗುತ್ತೆ, ಯಾಕೋ ಮಗನೇ ಅಂತ. ಇಲ್ಲಪ್ಪ ನನಗೊಂದು ನಾಯಿ ಬೇಕಪ್ಪ ಅಂತ. ಸರಿ ಆಯಿತು, ಹೋಗೋಣ ಬಾ ಅಂತ ಹೇಳಿ ಮಾರುಕಟ್ಟೆಗೆ ಹೋಗ್ತಾರೆ. ವಿಧ ವಿಧದ ನಾಯಿಗಳನ್ನು ಮಾರಾಟ ಮಾಡುವ ಒಂದು ದೊಡ್ಡ ಅಂಗಡಿ. ಆ ಅಂಗಡಿಗೆ ಹೋಗಿ ನೋಡ್ತಾರೆ, ಕೆಲವು ತಳಿಗಳನ್ನು, ಒಂದೊಂದು ತಳಿಯನ್ನು ಒಂದೊಂದು ಬೋನಲ್ಲಿ ಹಾಕಿರ್ತಾರೆ. ನೋಡ್ಕೊತಾ ಹೋಗ್ತಿರ್ತಾರೆ. ಅಂಗಡಿ ಮಾಲೀಕ ಇದು ಯಾವ ತಳಿ, ಇದು ಯಾವ ನಾಯಿ, ಯಾವ ಜಾತಿ ಅಂತ ಎಲ್ಲವನ್ನೂ ವಿವರಿಸ್ತಾ ಹೋಗ್ತಾನೆ. ಅಷ್ಟರಲ್ಲಿ ಅಂಗಡಿ ಮಾಲೀಕನಿಗೆ ಒಂದು ಫೋನ್ ಬರುತ್ತೆ. ಅವನು ನೋಡ್ತಾ ಇರಿ, ನಾನು ಬರ್ತೀನಿ ಅಂತ ಹೇಳಿ ಫೋನ್ ಮಾತಾಡ್ಕೊಂಡು ಆ ಕಡೆ ಹೋಗ್ತಾನೆ. ಅಪ್ಪ ಮಗ ನಾಯಿಗಳನ್ನು ನೋಡ್ಕೊತಾ ಹೋಗ್ತಾರೆ. ಅಷ್ಟರಲ್ಲಿ ಆ ಹುಡುಗ ನೋಡ್ತಾ 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 ಆ ಅಂಗಡಿಯ ಕೊನೆಯಲ್ಲೊಂದು ಚಿಕ್ಕದೊಂದು ಬೋನ್ ಇರುತ್ತೆ. ಆ ಬೋನ್ ಹತ್ರ ಹೋಗಿ ನೋಡ್ತಾನೆ, ಅಲ್ಲಿ ಒಂದು ನಾಯಿ. ಅದನ್ನೇ ನೋಡ್ಕೊತಾ ನಿಂತ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಅಂಗಡಿ ಮಾಲೀಕನ ಮಾತು ಮುಗ್ದಿರತ್ತೆ. ಬಂದು ನೋಡ್ತಾನೆ, ಆ ಹುಡುಗನಿಗೆ ಹೇಳ್ತಾನೆ, ಏ ಮರಿ ಬಾಯಿಲಿ, ಆ ಕಡೆ ಹೋಗ್ಬೇಡ, ಆ ನಾಯಿ ಸರಿಯಿಲ್ಲ. ಆ ಸರಿಯಿಲ್ಲ ಅಂತಂದರೆ ಅದು ಒಳ್ಳೆಯ ನಾಯಿ ಅಲ್ಲ, ಅದ್ರ ಕಾಲು ಚೆನ್ನಾಗಿಲ್ಲ, ನಡೆಯೋಕ್ಕಾಗಲ್ಲ, ಕುಂಟು ನಾಯಿ, ಬಾಯಿ ಕಡೆಗೆ ಅಂತ. ಅವ್ನು ಬರೋದಿಲ್ಲ, ಅಲ್ಲೇ ಇರ್ತಾನೆ. ಬಾರೋ ಮಾರಾಯ, ಒಳ್ಳೊಳ್ಳೆ ನಾಯಿಗಳಿದ್ದಾವೆ, ಈ ಕಡೆ ನೋಡ್ಬಾ ಅಂತ. ಹುಡುಗ ಬರೋದಿಲ್ಲ. ಅಪ್ಪ ಕೂಡ ಕರೀತಾನೆ, ಬಾರೋ ಚಿನ್ನಮ್ಮ, ಬೇರೆ ನಾಯಿ ತಕ್ಕೊಳಂತೆ ಅಂದಾಗ ಹುಡುಗ ಅಪ್ಪನ ಕಡೆಗೆ ತಿರುಗಿ ಹೇಳ್ತಾನೆ, ಅಪ್ಪ ನನಗೆ ಇದೇ ನಾಯಿ ಬೇಕು ಅಂತ. ಅಂಗಡಿ ಮಾಲೀಕನಿಗೆ ಆಶ್ಚರ್ಯ, ಅಲ್ಲೂ ಎಲ್ಲೆಲ್ಲ ಒಳ್ಳೆ ಕಡೆಗೆ ನಾಯಿಗಳಿದ್ದಾವೆ, ಇಲ್ಲಿಲ್ಲ, ಇದನ್ನು ತಗೊಳೋದು ಬಿಟ್ಟು ಆ ಪೋಲಿಯೋ ಬಂದಿರೋ, ಆ ಕಾಲು ಸರಿ ಇಲ್ಲದಲ್ಲಿರೋ ನಾಯೇ ಬೇಕು ಅಂತೀಯಲ್ಲೋ, ಯಾರೂ ಆ ಕಡೆ ಹೋಗೋದಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀವಿ ಕಣೋ ಮಾರಾಯ, ಅದನ್ನ ನಾವು ಸಾಯಿಸೋದು ಬೇಡ ಅಂತ, ಬಾಯಿ ಕಡೆಗೆ ಅಂತಂದು ಕೂಡಲೇ ಹುಡುಗ ಅಂಗಡಿ ಮಾಲೀಕನ ನೋಡಿ ಹೇಳ್ತಾನೆ, ಅಂಕಲ್ ಬನ್ನಿ ಅಂಕಲ್ ಇಲ್ಲಿ ಅಂತಾನೆ. ಹತ್ತಿರಕ್ಕೆ ಹೋಗ್ತಾರೆ. ನಿಧಾನವಾಗಿ ಪ್ಯಾಂಟನ್ನು ಮೇಲ್ಕೆತ್ತಿ ತನ್ನ ಕಾಲನ್ನು ತೋರಿಸ್ತಾನೆ. ನೋಡಿ ಅಂಕಲ್, ನನ್ನ ಕಾಲು ಕೂಡ ನಾಯಿ ಕಾಲು ಥರನೇ ಇದೆ, ನಾನು ಕೂಡ ಪೋಲಿಯೋ ಪೀಡಿತನೇ, ನಾನು ಕೂಡ ಕೊಂಡ್ಕೊಂಡೇ ನಡೀತೀನಿ ಅಂಕಲ್ ಅಂತಾನೆ. ಹಾಗೆ ಮುಂದುವರಿಸ್ತಾ ಹೇಳ್ತಾನೆ, ಅಂಕಲ್ ಈ ರೀತಿ ಕಾಲು ಇದ್ದರೆ ನಡೆಯೋಕೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಅಂಕಲ್. ಪಾಪ ಆ ನಾಯಿ ಎಷ್ಟು ಕಷ್ಟ ಅನುಭವಿಸ್ತಾ ಇದೆ, ಯಾರೂ ಅದನ್ನು ಪ್ರೀತಿಯಿಂದ ನೋಡ್ಕೋತಾ ಇಲ್ಲ. ಅದಕ್ಕೆ ಅಂಕಲ್ ನನಗೆ ಆ ನಾಯೇ ಬೇಕು, ಆ ನಾಯಿಗೂ ನನಗೂ ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ ಅಂಕಲ್, ಪ್ಲೀಸ್ ಆ ನಾಯಿ ಕೊಡಿ ಅಂತ. ಈ ಮಾತನ್ನು ಕೇಳಿದ ಕೂಡಲೇ ಅಪ್ಪನ ಕಣ್ಣಲ್ಲಿ ಧಾರಾಕಾರ ನೀರು. ಮಗನನ್ನು ಬಿಗಿದಪ್ಕೊತಾನೆ. ಎಷ್ಟೋ ಜನ ಮಾನಸಿಕವಾಗಿ ಅಂಗವಿಕಲರಾಗಿರ್ತೀವಿ. ನೀನು ನೋಡಿದ್ರೆ ಎಂಥ ದೊಡ್ಡ ಹೃದಯವಂತಿಕೆನೋ ಮಾರಾಯ ನಿನಗೆ. ನಮಗೆಲ್ಲರಿಗೂ ಇಲ್ಲದಂಥ ದೊಡ್ಡ ಹೃದಯದ ಭಾವ ಎಷ್ಟು ಚೆಂದ ಇದೆ ಅಂತ. ಅಂಗಡಿ ಮಾಲೀಕನ ಕಣ್ಣಲ್ಲೂ ಕೂಡ ನೀರು. ಎಷ್ಟು ಜನ ಗ್ರಾಹಕರು ಬರ್ತಾರೆ, ಆ ನಾಯಿ ನೋಡಿ ಅಂತ ಒಂದು ಅನುಕಂಪ ತೋರಿಸಿ ಹೋಗ್ತಾರೆ ಹೊರತು ಯಾರೂ ಅದ್ರ ಕಡೆಗೆ ಅಕ್ಕರೆ ತೋರಿಸಿರಲಿಲ್ಲ. ಬೇರೆಯವರು ಬಿಡಿ, ಈ ಅಂಗಡಿ ಮಾಲೀಕನಾದ ನನ್ನಂಥವನೇ ಆ ನಾಯಿ ಬಗ್ಗೆ ಅಂಥ ಅಕ್ಕರೆ ಇರಲಿಲ್ಲ. ಎಂಥ ಪುಟ್ಟ ಈ ಹುಡುಗನ ದೇಹದಲ್ಲಿ ಎಂಥ ದೊಡ್ಡ ಹೃದಯ ಇಟ್ಕೊಂಡಿದ್ದಾರೆ. ಒಳ್ಳೆಯದಾಯ್ತು ಕಣೆಯ, ಭಗವಂತ ನಿನ್ನನ್ನು ಚೆನ್ನಾಗಿಟ್ಟಿರ್ತಾನೆ ಅಂತ ಹೇಳಿ ಕಡೆಯವರು ಮಾತು ಹೇಳ್ತಾರೆ ನೋಡಿ. ನೋವು ಅನುಭವಿಸಿದ್ದವರಿಗೆ ಮಾತ್ರ ಮತ್ತೊಬ್ಬರ ನೋವಿನ ತೀವ್ರತೆ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆಯಿತು. ಭಾರತ ಅಂತ ಹೇಳಿ ಕರ್ಕೊಂಬಂದು ತುಂಬ ಅಭಿನಂದಿಸಿ ಆ ನಾಯಿನ ಅವರಿಗೆ ಏನನ್ನೂ ಪಡೆಯದೆ ಭಾಳ ಮೆಚ್ಚುಗೆಯಿಂದ ಅದನ್ನು ಕಟ್ಕಳಿಸ್ತಾರೆ. ಪ್ರಿಯ ಕೇಳುಗರೆ, ಇಲ್ಲಿ ಒಂದು ಪ್ರಶ್ನೆ. ಹಾಗಿದ್ದರೆ ಮತ್ತೊಬ್ಬರ ನೋವುಗಳು ನಮಗೆ ಅರ್ಥವಾಗಬೇಕು ಅಂತಂದರೆ ನಾವು ಸ್ವತಃ ಆ ನೋವುಗಳನ್ನೆಲ್ಲ ಅನುಭವಿಸಿರಲೇಬೇಕು ಅಂತ ಏನಿಲ್ಲ. ಆದರೆ ಆ ನೋವನ್ನು ನೋಡುವ, ಭಾವಿಸುವ ದೃಷ್ಟಿಕೋನ ಮತ್ತು ಹೃದಯವಂತಿಕೆ ಇದ್ದರೆ ಸಾಕು, ಆ ನೋವಿನ ತೀವ್ರತೆ ಏನು ಅಂತ ನಮಗೂ ಅರ್ಥ ಆಗತ್ತೆ. ಆ ಹುಡುಗ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠವನ್ನು ಈ ಕಥೆಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಹೃದಯವನ್ನು ಕಲ್ಲು ಮಾಡ್ಕೊಂತು ಅಂತಂದರೆ ಮಾತು ಕಠಿಣವಾಗತ್ತೆ, ನಡೆ ನುಡಿ ವ್ಯತ್ಯಯ ಆಗತ್ತೆ. ಮೃದುವಾಗಿದ್ದಾಗ ಮಾತ್ರ ಎಲ್ಲವನ್ನು ಗೆಲ್ಲೋಕ್ಕೆ ಸಾಧ್ಯ, ಪ್ರೀತಿಯಿಂದ ಮಾತ್ರ ಎಲ್ಲವನ್ನು ಪಡೆಯೋಕ್ಕೆ ಸಾಧ್ಯ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.